ವೀಕ್ಷಕರೇ, ದಿನಾಂಕ 20ನೇ ತಾರೀಕು 12ನೇ ತಿಂಗಳು 2025 ಈ ಡಿಸೆಂಬರ್ ನಲ್ಲಿ ಬರ್ತಕ್ಕಂತಹ ಅಮಾವಾಸ್ಯೆ 19 ಮತ್ತು 20ನೇ ತಾರೀಕು ಎರಡೂ ದಿವಸವೂ ಸಹ ಅಮಾವಾಸ್ಯೆ ಬಂದಿರುವಂತದ್ದು. ಅಮಾವಾಸ್ಯೆಯ ಬೇರೆ ಬೇರೆ ಆಚರಣೆಗಳನ್ನ ನಾವು 19ನೇ ತಾರೀಕೆ ಮಾಡ್ಕೊಳ್ತೀವಿ. ಆದರೆ 20ನೇ ತಾರೀಕು ಸೂರ್ಯೋದಯಕ್ಕೆ ಅಮಾವಾಸ್ಯ ತಿಥಿ ಇದೆ. ಹಾಗಾಗಿ ಅಮಾವಾಸ್ಯೆಯನ್ನು ನಾವು ಶನಿವಾರವೂ ಸಹ ಅಂದ್ರೆ 20ನೇ ತಾರೀಕು ಸಹ ಆಚರಣೆಯನ್ನು ಮಾಡೋದು ಉಂಟು. ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆಗಳು ಉಂಟಾಗ್ತಾ ಇಲ್ಲ, ಹಣಕಾಸಿನ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ದುಡಿದಂತಹ ಹಣಕಾಸುಗಳು ನಮ್ಮ ಕೈ ಸೇರ್ತಾ ಇಲ್ಲ, ಯಾವುದರಲ್ಲೂ ಸಹ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ 20ನೇ ತಾರೀಕು 12ನೇ ತಿಂಗಳು 2025 ಈ ಒಂದು ದಿವಸ ಇರ್ತಕ್ಕಂತಹ ಅಮಾವಾಸ್ಯೆಯ ಈ ಶುಭ ಕಾಲದಲ್ಲಿ ಸಂಜೆ ಅಂದ್ರೆ 20ನೇ ತಾರೀಕಿನ ಸಂಜೆಯು ಒಂದು 6 ರಿಂದ 6:30 ಕಳೆದ ನಂತರದಲ್ಲಿ ಸ್ವಲ್ಪ ಕತ್ತಲಾದ ನಂತರ ನಿಮ್ಮ ಮನೆಯಿಂದ ಸ್ವಲ್ಪ ಮಟ್ಟಕ್ಕೆ ಈ 3 ಬೆರಳಿಗೆ ಸೇರುವಷ್ಟು ಉಪ್ಪು, 1 ನಿಂಬೆಹಣ್ಣು, 2 ಏಲಕ್ಕಿ, 3 ಲವಂಗ ಇದಿಷ್ಟನ್ನು ಸಹ ಒಂದು ಕಪ್ಪು ಬಟ್ಟೆನಲ್ಲಿ ಕಟ್ಟಿ ನಿಮ್ಮ ಮನೆಗೆ ಎಲ್ಲ ಕಡೆಗೂ ದೃಷ್ಟಿಯ ಇಳೆಯನ್ನ ತೆಗೆದು, ನಿಮ್ಮ ಮನೆ ಬಾಗಿಲಿಗೂ ಸಹ ದೃಷ್ಟಿಯ ಇಳೆಯನ್ನ ತೆಗೆದು ಯಾವ್ದಾದ್ರೂ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ವಾಪಸ್ ಪುನಃ ಮನೆಗೆ ಬಂದು ನಿಮ್ಮ ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದುಕೊಂಡು ಹೊಸ್ತಿಲಿಗೆ ದೀಪವನ್ನು ಹಚ್ಚಿ. ಇದನ್ನ ಪ್ರತಿ ಅಮಾವಾಸ್ಯೆಯೆಂದು ಮಾಡೋದ್ರಿಂದ ನಿಮಗೆ ಅಲಕ್ಷ್ಮಿಯ ಪರಿಹಾರವಾಗಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಉಂಟಾಗತ್ತೆ, ನಿಮ್ಮ ಬದುಕು ಬದಲಾವಣೆಯಾಗುತ್ತೆ. ಶುಭವಾಗ್ಲಿ.